ಈಗ ಫಾರ್ ಎಕ್ಸಾಂಪಲ್ ನೀವು ನನ್ನ ಹತ್ರ ಬಂದು ನಿಮ್ಮ ಕಷ್ಟ, ನೀವು ಹಾದು ಹೋಗಿದ್ದು ನೋವೆಲ್ಲ ಹೇಳುವಾಗ, ನೀವು ಅನುಭವಿಸಿದ ನೋವು, ನೀವು ಹಾದು ಹೋದ ಆ ಶೋಧನೆಯಲ್ಲಿ ನಾನು ಹಾದು ಹೋಗಿಲ್ಲ, ಸೊ ನನಗೆ ಗೊತ್ತಾಗಲ್ಲ. ಹೌದಾ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ಬೋದು. ಆದರೆ ಯೇಸು ಹತ್ರ ಹೋದಾಗ ಹಾಗಲ್ಲ. ಅವರು ಮನುಷ್ಯನಾಗಿದ್ದು ಎಲ್ಲ ಥರ ಶೋಧನೆ ಸಂಕಟಗಳಿಗೆ ಅವರು ಒಳಗಾದರು. ಆದ್ದರಿಂದ ಏನೇ ಕಷ್ಟ ಹೇಳ್ಕೊಂಡು ಹೋದರು, ಏನೇ ನಿಮ್ಮ ಶೋಧನೆ ಹೇಳ್ಕೊಂಡು ಹೋದರು, ಎಷ್ಟೇ ನೀವು ಬಲಹೀನರಾಗಿದ್ದಾಗ ಆ ಬಲಹೀನತೆ ಹೇಳ್ಕೊಂಡು ಹೋದರು, ಅವ್ರು ಏನು ತೋರ್ತಾರಂತೆ ನಮ್ಮ ಮೇಲೆ? ಕೋಪ ತೋರ್ತಾರೆ ಅಂತ ಅಲ್ಲ ಇರೋದು, ಅನುಕಂಪ ತೋರ್ತಾರೆ. ಅನುಕಂಪ ತೋರಿ ಅವರ ಕೃಪೆಯನ್ನು ನಮಗೆ ಕೊಡ್ತಾರೆ. ಕರುಣೆ ತೋರಿ ನಮ್ಮ ಪಾಪವನ್ನು ಮನ್ನಿಸ್ತಾರೆ. ಕೃಪೆ ಕೊಟ್ಟು ನಮ್ಮನ್ನ ತುಂಬಿಸಿ, ಬಿದ್ದು ಹೋಗಿದೆ ಮಗನೇ ನಿಂತುಕೋ, ಗಟ್ಟಿಯಾಗಿ ನಡಿ ಮುಂದಕ್ಕೆ ಅಂತ ಆ ಕೃಪೆಯಲ್ಲಿ ನಮ್ಮನ್ನ ನಡೆಸ್ತಾರೆ. ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋಗದೆ ಇದ್ದಿದ್ದರೆ, ಇಲ್ಲೇ ಇದ್ದು ಬಿಟ್ಟಿದ್ರೆ ನಮಗೆ ಈ ಚಾನ್ಸ್ ಸಿಗ್ತಾ ಇರಲಿಲ್ಲ.